ಕೋಲಾರ ನಗರದ ವಾರ್ಡ್ ಸಂಖ್ಯೆ 17 ಮತ್ತು 18ಕ್ಕೆ ಸೇರಿದ ನಗರದ ಶಹೀನ್ ಶಾ ನಗರದ ಮುಖ್ಯ ರಸ್ತೆಗೆ ನಗರೋತ್ಥಾನ 4ರ ಅಡಿಯಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಅಭಿವೃದ್ಧಿ ಕೆಲಸ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಸ್ಥಳೀಯ ನಗರಸಭೆ ಸದಸ್ಯ ಸಮೀವುಲ್ಲಾ ಉರ್ಫ್ ಚೋಟು ಹಾಗೂ ನಗರಸಭೆ ಸದಸ್ಯೆ ನಿಖಿತ್ ಶಾಮೀರ್ ಅವರ ಪತಿ ಶಾಮೀರ್, ಬಹಳ ವರ್ಷಗಳಿಂದ ರಸ್ತೆ ಹಳ್ಳಗಳು ಬಿದ್ದು ಹಾಳಾಗಿವೆ. ಜನರ ಓಡಾಟಕ್ಕೆ ಹಾಗೂ ವಾಹನ ಸಂಚಾರಕ್ಕೆ ಬಹಳ ತೊಂದರೆಯಾಗುತ್ತಿದ್ದ ಕಾರಣ ಅದನ್ನು ಡಾಂಬರೀಕರಣ ಮಾಡುವ ಮೂಲಕ ಸಾರ್ವಜನಿಕರ ಹಾಗೂ ವಾಹನಗಳಿಗೆ ಅನುಕೂಲ ಮಾಡಿಕೊಡುತ್ತಿರುವುದಾಗಿ ತಿಳಿಸಿದರು. ಟೋಲ್ಗೇಟ್ನಿಂದ ನಸೀರ್ ಅಹಮದ್ ರವರ ಫ್ಯಾಕ್ಟರಿವರೆಗೆ ಸುಮಾರು 650 ಅಡಿಗಳಷ್ಟು ದೂರದವರೆಗೆ 64 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ರಸ್ತೆ ಡಾಂಬರೀಕರಣ ಮಾಡುತ್ತಿದ್ದು, ಸಾರ್ವಜನಿಕರು ಯಾರೂ ಡಾಂಬರೀಕರಣ ಆದ ನಂತರ ರಸ್ತೆ ಅಗೆದು ಹಾಳು ಮಾಡಬಾರದು. ರಸ್ತೆ ಅಗೆದು ಹಾಳು ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ದಂಡ ಹಾಕಲಾಗುತ್ತೆ ಅಂತ ಹೇಳಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ತೊಂದರೆ ನಿವಾರಣೆ ಮಾಡಲು ಎರಡೂ ಬದಿ ಬಿಳಿ ಪಟ್ಟಿ ಮಾಡಿ ದಿನ ಬಿಟ್ಟು ದಿನ ವಿರುದ್ಧ ದಿಕ್ಕಿನಲ್ಲಿ ವಾಹನಗಳನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ओ भाई मेन आदमी पकड़ना। ಇವತ್ತಿನ ದಿನ ಹೊಸ ರಸ್ತೆದು ಕಾಮಗಾರಿ ಕೆಲಸ ಸ್ಟಾರ್ಟ್ ಮಾಡಿದ್ದೀರಿ. ಈ ಒಂದು ರಸ್ತೆಗೆ ನಮ್ಮ ನಗರಸಭೆಯ ನಗರೋತ್ಥಾನ ಅನುದಾನದಲ್ಲಿ ಸುಮಾರು 64 ಲಕ್ಷ ಹಾಗೂ 650 ಮೀಟರ್ ರಸ್ತೆ ಕಾಮಗಾರಿ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಆ ರಸ್ತೆಗೆ, ಈ ಪರ್ಟಿಕ್ಯುಲರ್ ರಸ್ತೆಗೆ ಸುಮಾರು ಜನದ ಬೇಡಿಕೆ ಇತ್ತು, ಏನಾದರೂ ಮಾಡಿ ನಮ್ಮ ಮುಖ್ಯ ರಸ್ತೆ ಬಂದುಬಿಟ್ಟು ನಮ್ಮ ಮನೆಯದು ಒಂದು ಭಾಗ ಥರ ಇದೆ, ಇದು ಒಂದು ನೀವು ರೆಡಿ ಮಾಡಿಬಿಟ್ರೆ ಯಾವುದು ಬೇರೆ ಸಮಸ್ಯೆಗಳೇ ಅಷ್ಟು ಇರೋದಿಲ್ಲ, ಏನಾದರೂ ಮಾಡಿ ಈ ರಸ್ತೆ रोड का काम ख़त्म होने का लेकर है, स्टार्ट होकर 1-2 महीने हुआ था, आज ख़त्म होने का लेकर है। इंशाअल्लाह अल्लाह का बहुत बड़ा एहसान है। ये नगरोत्थान फंड में 4 लाख का फंड है। ये वार्ड नंबर 17 और वार्ड नंबर 18 दोनों वार्ड के लिए ये रोड है। और मैं लोगों से अपील ये करना चाहता हूँ कि रोड बहुत अच्छी तरह से डाले हैं। एक आकर 17 वार्ड के और एक आकर 18 वार्ड के काउंसलर दोनों घड़कर अच्छा दलाकर हैं। मैं अजमेर से ये अपील करना चाहता हूँ कि ये इसे रोड को कौन भी ना खोदे, ये खोदने का रहा तो परमिशन लेना है, परमिशन लेकर उसके बाद सीमेंट करना है रोड को।